ಲೋಕಸಮರ ಲೆಕ್ಕಾಚಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ನ ಆಂತರಿಕ ವರದಿಯ ಪ್ರಕಾರ 14 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಳ್ಳುತ್ತೆ. ಮೊದಲ ಹಂತದ ಎಲೆಕ್ಷನ್ನಲ್ಲಿ 14 ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳನ್ನು, ಎರಡನೇ ಹಂತದ ಎಲೆಕ್ಷನ್ನಲ್ಲಿ 14 ಕ್ಷೇತ್ರಗಳಲ್ಲಿ 8 ಕ್ಷೇತ್ರಗಳನ್ನು ಗೆದ್ದುಕೊಳ್ಳೋ ಸಾಧ್ಯತೆ ಇದೆ ಅಂತ ಆಂತರಿಕ ವರದಿ ಇದೆ. ಇದು ಕಾಂಗ್ರೆಸ್ನ ಪಾಲಿಗೆ ಒಂದು ದೊಡ್ಡ ಬೂಸ್ಟ್ ನೀಡ್ತಾ ಇದೆ. ಶಂಕರ್ ಶೆಟ್ರೆ, ಕಾಂಗ್ರೆಸ್ಗೆ ಪ್ಲಸ್ ಆಗಿದ್ದೆಲ್ಲಿ, ಬಿಜೆಪಿಗೆ ಮೈನಸ್ ಆಗಿದ್ದೆಲ್ಲಿ ನಿಮ್ಮ ಪ್ರಕಾರ? ಆ್ಯಕ್ಚುಲಿ ಈ ಎಲೆಕ್ಷನ್ ನಡೆದದ್ದೇ ಭಾವನ ಎರಡು ಇಶ್ಯೂ ಮೇಲೆ. ಒಂದು BJP ಮೋದಿ ಅಲೆ ಅಂತೇಳಿ, ಮತ್ತೊಂದು ಕಾಂಗ್ರೆಸ್ನವರಿಗೆ ಗ್ಯಾರಂಟಿ ಪ್ರಭಾವ ಅಂತ ಹೇಳ್ಕೊಂಡು. ಇಲೆಕ್ಷನ್ ನಡೆದದ್ದೇ ಮೋದಿ ವರ್ಸಸ್ ಗ್ಯಾರಂಟೀಸ್. ಈ ಇಲೆಕ್ಷನ್ ಲಾಸ್ಟ್ ಪಾರ್ಲಿಮೆಂಟ್ ಇಲೆಕ್ಷನ್ ನಡೆದಿದೆ ಅದು. ಸೊ ಇದರಲ್ಲಿ ಯಾವುದು ಅಪ್ಪರ್ ಹ್ಯಾಂಡ್ ಆಗ್ತದೆ ಅಂತ ಹೇಳ್ಕೊಂಡು ಈಗ ಎಲ್ಲ ಕೆಲವರು BJP ಹೇಳ್ತಾರೆ ತೊಂದರೆ ಮೋದಿಯಲ್ಲೇ ಒಳ್ಳೆ, ಬಟ್ ನನಗೇನು ಕಾಣ್ತದೆ ದೇಶದಾದ್ಯಂತ ಇಲ್ಲೇ ಅಂತೆಲ್ಲ ಅಷ್ಟೊಂದು ಮೋದಿಯಲ್ಲಿ ಕಂಡಿಲ್ಲ ಅಂತ ಕಾಣ್ತದೆ. ಯಾಕಂದರೆ ಈ ಸೀಟ್ಗಳು ಇತ್ತೀಚೆಗೆ ನೋಡುವಾಗ ಎಂತ ನಮ್ಮ ಈ ಪ್ರಶಾಂತ್ ಕಿಶೋರ್ ಸ್ವಲ್ಪ ಎಕ್ಸ್ಪರ್ಟ್ಸ್ ಎಲ್ಲ ಹೇಳುವಾಗ ಇಲ್ಲ ಇದು 370 + 30 ಬರ್ತದೆ ಅಂತ ಹೇಳ್ತಾರಲ್ಲ, ಅವ್ರಿಗೆ 370 ಆಗೋದಿಲ್ಲ, 300 ಮ್ಯಾಕ್ಸಿಮಮ್ ಅಲ್ಲೇ ಅರೌಂಡ್ ಆಗ್ತಾರೆ. ಲಾಸ್ಟ್ ಟೈಮ್ 303 ಏನೋ ಬಂದಿತ್ತು, ಅಲ್ಲೇ ಇರ್ತಾರೆ BJP ಅವರು ಅಂತ ಹೇಳ್ತಾರೆ. ಅಲ್ಲಿ ಕಳ್ಕೊಳ್ಳೋ ರಾಜ್ಯಗಳಂತ ಬರುವಾಗ ಕೆಲವು ಕಡೆ ಎಲ್ಲ ಗೈನ್ ಆಗೋ ರಾಜ್ಯಗಳು ಕಮ್ಮಿ ಕಾಣ್ತವೆ. ಒಂದು ತೆಲಂಗಾಣ ಕಾಣ್ತದೆ ಜಾಸ್ತಿ, ಮತ್ತೊಂದು ಒರಿಸ್ಸಾ ಕಾಣ್ತದೆ, ಮತ್ತೊಂದು ಆಂಧ್ರ ಪ್ರದೇಶದಲ್ಲಿ ಅಲಯನ್ಸ್. ಆದ್ದರಿಂದ ಈ 3 ರಾಜ್ಯಗಳನ್ನು ಬಿಟ್ಟರೆ ಮತ್ತೆ ಎಲ್ಲಿ ಅವರು ಗಳಿಸ್ಕೊಳ್ಳೋದು ಜಾಸ್ತಿ. ಬಟ್ ಕಳ್ಕೊಳ್ಳೋದು ಕಾಣ್ತಾ ಉಂಟು. ಎಲ್ಲಿ ಕಳ್ಕೊಳ್ಳೋದು ಅಂದರೆ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಕಳ್ಕೊಳ್ತಾರೆ ಅಂತ ಹೇಳ್ತಾರೆ, ಮಹಾರಾಷ್ಟ್ರದಲ್ಲಿ ಕಳ್ಕೊಳ್ಳುವಂಥ. ಸೊ ಕರ್ನಾಟಕ ಪ್ರಶ್ನೆ ಬರುತ್ತೆ, ಕರ್ನಾಟಕದಲ್ಲಿ ಕಳ್ಕೊಳ್ಳುವಂಥ ಗ್ಯಾರಂಟಿ. ಯಾಕಂದರೆ ಲಾಸ್ಟ್ ಟೈಮ್ ಅವರು 25 ಸೀಟ್ ತಗೊಂಡ್ರು, ಈ ಸಲ ಕಂಟೆಸ್ಟ್ ಮಾಡಿದೆ 25 ಸೀಟು. ಸೊ ಜಾಸ್ತಿ ಆಗೋ ಚಾನ್ಸಸ್ ಇಂಪಾಸಿಬಲ್. ಸೊ ಕಮ್ಮಿ ಆಗಿದ್ರೆ ಒಂದು 7-8 ಸೀಟ್ ಕರ್ನಾಟಕದಲ್ಲಿ ಕಮ್ಮಿ ಆಗ್ಬೋದು ಅಂತ. ಕರ್ನಾಟಕದಲ್ಲಿ ಕಮ್ಮಿ ಆಗೋ ಎಲ್ಲ ಲಕ್ಷಣಗಳು ಉಂಟು. ಯಾಕಂದರೆ ಒಂದು ಮುಖ್ಯವಾಗಿ ಆಡಳಿತ ನಡೆಸೋದಿಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು. ಮತ್ತು ಗ್ಯಾರಂಟೀಸ್ ಅಂತೂ ಇಟ್ ಇಸ್ ವರ್ಕ್ ಟೂ ಮಚ್. ರೂರಲ್ ಏರಿಯಾಕ್ಕೆ ಹೋದರೆ ಪ್ರತಿಯೊಂದು, ಯಾಕಂದರೆ ಅಂತೂ ಅಷ್ಟೊಂದು ಕರಾವಳಿ ಏರಿಯಾದಲ್ಲಿ ನಮ್ಮ ಭಾಗದಲ್ಲಿ ಅಷ್ಟೊಂದು ಹಿಂದುತ್ವ ಇರುವ ಇವುಗಳಲ್ಲಿ ಕೂಡ ಕೆಲವು ಲೇಡೀಸ್ ಯಾವ ಸೈಡ್ ವೋಟ್ ಮಾಡಿದ್ದಾರೆ ಅಂತ ಯಾರಿಗೂ ಜಡ್ಜ್ ಮಾಡಲಿಕ್ಕಾಗಲಿಲ್ಲ. ಇವರು BJP ಅವರು ಫೇಲಿಯರ್ ಆಗ್ತಾರೆ, ಕಾಂಗ್ರೆಸ್ ಅವರು ನಮಗೆ ಬಂದಿದೆ ಒಂದು ವೋಟ್ ಅಂತ ಹೇಳ್ತಾರೆ, BJP ಅವರು ಗೊತ್ತಾಗಲ್ಲಪ್ಪ ಇದು ಈ ಸಲ ಏನಂತೇಳಿ. ಸೊ ಯಾರ್ಯಾಗಲೂ ಒಂದು ಮನೆಗೆ ವರ್ಷಕ್ಕೆ ಒಂದು ತಿಂಗಳಿಗೆ ಒಂದು 4-5 ಸಾವಿರ ರೂಪಾಯಿ ಬೆನಿಫಿಟ್ ಬರ್ತದೆ. ಕರೆಂಟ್ ಬಿಲ್ಲು ನಿಮ್ಮ 2,000 ರೂಪಾಯಿ ಫ್ರೀ, ರೇಷನಲ್ಲಿ ಜಾಸ್ತಿ, ಬಸ್ ಪ್ರಯಾಣ ಫ್ರೀ ಅಂತ ಹೇಳ್ಕೊಂಡಾಗ ಯಾಕೆ ಕೊಡ್ತಾರೆ, ಯಾಕೆ ಓಟ್ ಹಾಕದಿರಬೇಕು ಅಂತ ಒಂದು ಪ್ರಶ್ನೆ ಮಾಡ್ತೇವೆ ಅವರಿಗೆ. ಯಾರೇ ಆಗಲಿ ಒಬ್ಬ ಬಡವನಿಗೆ ನನಗೆ ತಿಂಗಳಿಗೆ 4-5 ಸಾವಿರ ಅಂದರೆ ವರ್ಷಕ್ಕೆ 50,000 ರೂಪಾಯಿ ಆಗ್ತದೆ. 50,000 ಒಂದು ಕೊಟ್ಟೆ ಗೌರ್ಮೆಂಟ್ಗೆ, ನಾನು ಯಾಕೆ ಓಟ್ ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ಅಲ್ಲಿ ಬೇಕು ಮೋದಿ, ದೇಶಕ್ಕೆ ಮೋದಿ ಬೇಕಂತ ಹೇಳುವವರು ಇದ್ದಾರೆ, ಇಲ್ಲ ಅಂತೆಲ್ಲ, ಮೋದಿ ದೇಶಕ್ಕೆ ಬೇಕು. ಬಟ್ ಅಲ್ಟಿಮೇಟ್ಲಿ ಬರ್ತದೆ ಸ್ವಾರ್ಥ. ತನ್ನ ಪರ್ಸನ್ಗೆ ಏನಾಗುತ್ತೆ, ತನಗೇನು ಆ ಲಾಸ್ಟ್ ಮೂಮೆಂಟಲ್ಲಿ ಹೋಗ್ಕೊಂಡು ಮೋಸ್ಟ್ ಆಫ್ ದ ಲೇಡೀಸ್ ಮೈಟ್ ಹ್ಯಾವ್ ವೋಟೆಡ್ ಟು BJP ಇದು ಕಾಂಗ್ರೆಸ್ ಅಂತ ಹೇಳಿ. ಸೊ ಆದ ಭರವಸೆ ಮೇಲೆ ಖಂಡಿತವಾಗಿ ಕಾಂಗ್ರೆಸ್ 14 ಹೊಡೆದ್ರೇನು ಆಶ್ಚರ್ಯವೇನಿಲ್ಲ, ಅದು ಬರಬೇಕು. ಆ್ಯಕ್ಚುಲಿ ಬಂದರೂ ಏನು ತಪ್ಪೇನಿಲ್ಲ, ಆಶ್ಚರ್ಯ. ಮತ್ತೇನು ಗೊತ್ತಾ, ನಮ್ಮ ನೋಡಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಲೀಡರ್ಗಳು ಬಂದು ಯಾರೂ ಹೆಚ್ಚು ಕ್ಯಾಂಪೇನ್ ಮಾಡಿಲ್ಲ. ಒಂದು ಸಲ ಮೋದಿ, ಖರ್ಗೆ ಅವರು ಹೇಗೂ ನಮ್ಮವರೇ ಬಿಡಿ, ಮತ್ತೆಲ್ಲ ಬಂದ ಒಂದು ರಾಹುಲ್ 2 4-5 ಸಲ ಬಂದಿರಬೇಕು, ಪ್ರಿಯಾಂಕ 4-5 ಸಲ. ಅದೇ ರೀತಿ ರಾಷ್ಟ್ರೀಯ ಲೆವೆಲಲ್ಲಿ ಎಲ್ಲರೂ ಬಂದುಬಿಟ್ಟಿದ್ದಾರೆ ಇಲ್ಲಿ. ಡಿಫರೆಂಟ್ ನಿಮ್ಮ ಯೋಗಿ, ಬಿಶ್ವಾಸ್ ಎಲ್ಲರೂ ದೊಡ್ಡ ದೊಡ್ಡ ಲೀಡರ್ಗಳೇ ಬಂದುಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಸ್ಟೇಟಿಗೆ. ಆದರೂ ಆ ಕ್ಯಾಂಪೇನ್ ಕಡೆ ಮೋದಿ ಮಾತ್ರ ಫೋಕಸ್ ಆಗುತ್ತೆ. ಯಾರು ಈ ಎಲೆಕ್ಷನ್ ಯಾರು ಬಂದ್ಯಾರು, ಯಾರು ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಏನಾದರೂ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟರೆ ಮಾತ್ರ ನಮಗೆ ಗೊತ್ತಾಗ್ತಿತ್ತು. ಅಂತ ಕರ್ನಾಟಕದಲ್ಲಿ ಮೋದಿ ಅವರೆಲ್ಲ ಕೆಲವು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ಟು ಕೂಡ ದೇಶದ ಪ್ರಧಾನಿಯಾದವರು ಕೂಡ ಕರ್ನಾಟಕ ಅಂತ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅದರಲ್ಲೇ ಏನು ಪ್ರಭಾವ ಬೀಳುವಂತಿಲ್ಲ. ಖಾಲಿ ಇದು ಈ ಇಲೆಕ್ಷನ್ ನಡೆಯುವುದೇ ಮೋದಿ ಅಲೆ ವರ್ಸಸ್ ಗ್ಯಾರಂಟಿ. ಆ್ಯಂಡ್ ಇದರ ಜೊತೆಗೆ ಸುಮಾರು 13 ಸೀಟ್ಗಳನ್ನು ಕುಟುಂಬಕ್ಕೆ ನೀಡಲಾಯಿತು, ಮಕ್ಕಳಿಗೆ ಮತ್ತು ಕುಟುಂಬಸ್ಥರಿಗೆ ನೀಡಲಾಯಿತು. ಇದರ ಇಂಪ್ಯಾಕ್ಟ್ ಕೂಡ ಕಾಂಗ್ರೆಸ್ನ ಪಾಲಿಗಿದೆ. ತಮ್ಮ ಕುಟುಂಬಸ್ಥರೇ ನಿಂತಾಗ ಜೀಜಾನ್ ಲಗಾದೇನಾ ಅಂತಾರಲ್ಲ, ಸಚಿವರು ಕೂಡ ಎಲ್ಲವನ್ನೂ ಬಿಟ್ಟು ಕೇವಲ ಪ್ರಚಾರದಲ್ಲಿ ಭಾಗಿಯಾಗಿರ್ತಾರೆ. ಅದು ಹೌ ಇಟ್ ವರ್ಕ್ಸ್. ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದು ಹೆಂಗೆ ವರ್ಕ್ ಆಯಿತು ಅದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಆ್ಯಂಡ್ ಇದೆಲ್ಲದರ ಜೊತೆಗೆ ಗ್ಯಾರಂಟಿ ಒಂದು ಮಟ್ಟದಲ್ಲಿ ಮಹಿಳೆಯರನ್ನು ಕಟ್ಟಿ ಹಿಡಿಯೋದ್ರಲ್ಲಿ ಕಾಂಗ್ರೆಸ್ ಸಫಲವಾಗಿದೆ. ಇದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಚಿಕ್ಕ ಬ್ರೇಕ್ನ ನಂತರ ಚರ್ಚೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.